ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ. ಪ್ರವಾಹದ ಭೀತಿ ಇದೀಗ ಶುರುವಾಗಿದೆ. ನಿಮಿಷಾಂಬ ದೇಗುಲದ ಬಳಿ ಸ್ನಾನ ಘಟ್ಟಗಳ ಸುತ್ತ ನದಿ ನೀರು ಇದೆ. ದೇಗುಲದ ಬಳಿ ಬರುವಂತಹ ಭಕ್ತಾದಿಗಳಿಗೆ ನದಿ ಸಮೀಪ ತೆರಳದಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 60,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ನೀರು ಬಿಡುಗಡೆಯಾಗಿರೋದ್ರಿಂದ ಡ್ಯಾಂ ಕೆಳಗಿನ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ. ಅಪಾಯದ ಮಟ್ಟದ ಅಂಚಿನಲ್ಲಿ ಉಕ್ಕಿ ಹರಿತಾ ಇದೆ ಕಾವೇರಿಯ ನದಿ. ಭಕ್ತರಿಗೆ ನದಿ ಬಳಿ ತೆರಳದಂತೆ ದೇಗುಲ ಆಡಳಿತ ಮಂಡಳಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಕಾವೇರಿ ನದಿ ನೀರಿನಿಂದ ಭಾಗಮಂಡಲ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಶೃಂಗೇರಿ ಶಾರದಾಂಬೆ ದೇಗುಲದ ಹತ್ತಿರ ಉಕ್ಕಿ ಹರಿತಾ ಇರುವಂತಹ ತುಂಗಾ ನದಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಇದೀಗ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ನಿಮಿಷಾಂಬ ದೇಗುಲದ ಬಳಿ ಸ್ನಾನಘಟ್ಟಗಳ ಸುತ್ತ ನದಿ ನೀರು ಯಾವ ರೀತಿಯಾಗಿ ಆವರಿಸಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮತ್ತೆ ದೇಗುಲದ ಬಳಿ ಬರುವಂತಹ ಭಕ್ತರಿಗೆ ಕೂಡ ನದಿ ಸಮೀಪ ತೆರಳಬಾರದು ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದಾಗಿ ಒಂದು ಕಡೆ ಸೂಚನೆಯನ್ನು ಕೂಡ ಹೊರಡಿಸಲಾಗ್ತಾ ಇದೆ. ಕಾವೇರಿ ನದಿ ನೀರಿನಿಂದ ಭಾಗಮಂಡಲ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಂದು ಕಡೆ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಒಳಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ, ಹೊರಹರಿವು ಕೂಡ ಬಿಡಲಾಗ್ತಾ ಇದೆ. ಸೊ ಹಾಗಾಗಿ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಪ್ರವಾಹದ ಭೀತಿ ಉಂಟಾಗ್ತಾ ಇದೆ.